ನಿಮಗೆ ಗೊತ್ತಿದೆಯಾ, ನೀವೇನು ಖರೀದಿ ಮಾಡ್ದಲೆ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಪುಸ್ತಕಗಳು, ಸಾಮಗ್ರಿಗಳು ಎಲ್ಲ ಮನೆ ಬಾಗಿಲಿಗೆ ತರಿಸಬಹುದು ಅಂತ. ಹೌದು, ಇದು ಸಾಧ್ಯ. ಮತ್ತು ಇಂಥದ್ದೇ ಒಂದು ಐಡಿಯಾ ತಗೊಂಡ್ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಪ್ಲೀಸ್ ವೆಲ್ಕಮ್ ಕ್ರಾಂತಿಗಡ. ನೀವು ನಿಮ್ಮ ಪಿಚ್ಗೆ ರೆಡಿ ಇದ್ದೀರಾ? ಲವ್ಲಿ, ರೆಡಿ. ಕೂಲ್. ಹಲೋ ಟೈಟನ್ಸ್, ನಾನು ಕ್ರಾಂತಿ ಗಡ್ಡ. ಮತ್ತೆ ನಾನು ಇವತ್ತು ಪಿಚ್ ಶುರು ಮಾಡೋಕ್ ಮುಂಚೆ ನನ್ಗೆ ನಿಮ್ಮೆಲ್ಲರ ಹೆಲ್ಪ್ ಬೇಕಾಗಿದೆ. ಒಂದು ಸ್ಮಾಲ್ ಟಾಸ್ಕ್ ಇದೆ. ಆರ್ ಯು ರೆಡಿ ಫಾರ್ ಮೀ? ಓಕೆ, ಸೊ ನಿಮ್ಮೆಲ್ಲರ ಹತ್ರ ಸ್ವಲ್ಪ ಪೇಪರ್ಸ್ ಮತ್ತೆ ಸ್ಕೆಚ್ ಪೆನ್ಸ್ ಇದೆ. ಯು ಹ್ಯಾವ್ ಟು ಡ್ರಾ ಅ ಲಿಟಲ್ ಬಿಟ್ ಆಸ್ ಪರ್ ಮೈ ಇನ್ಸ್ಟ್ರಕ್ಷನ್ಸ್. ಓಹ್, ಒನ್ ಬ್ಯೂಟಿಫುಲ್ ಫ್ಲವರ್. ಹೂವಿನ ಚಿತ್ರ ಬಿಡಿಸ್ಬೇಕಾ? ಹೂವನ್ನ ಬಿಡಿಸ್ಬೇಕು. ಓಕೆ. ಒಂದು ಸುಂದರವಾದ ಹೂವು, ಅದರ ಮೇಲೆ ಒಂದು ಚಿಟ್ಟೆ ಕೂತಿದೆ. My daughter is not going to be proud of these drawing skills, that's for sure. ಮತ್ತೆ ದೂರದಿಂದ ಒಂದು ಪಕ್ಷಿ ಅದನ್ನ ನೋಡ್ತಾ ಇದೆ. ರೆಡಿ? ನನ್ ಡ್ರಾಯಿಂಗ್ ಅಂತೂ ಈ ತರ ಇದೆ. ಇದು ನೋಡಿದ್ರೆ ಯಾರು ವಾವ್ ಅನ್ನಲ್ಲ. ಬ್ಯೂಟಿಫುಲ್, ಬ್ಯೂಟಿಫುಲ್. ಸೊ ಟೈಟನ್ಸ್, ಇನ್ಸ್ಟ್ರಕ್ಷನ್ಸ್ ಎಲ್ರಿಗೂ ಒಂದೇ ಕೊಟ್ಟೆ, ಬಟ್ ಎಲ್ಲ ಡ್ರಾಯಿಂಗ್ಸ್ ಸೇಮ್ ಬಟ್ ಅ ಲಿಟಲ್ ಡಿಫ್ರೆಂಟ್. ಇದೇ ವ್ಯತ್ಯಾಸ ಕ್ರಿಯೇಟಿವಿಟಿಯಲ್ಲಿರೋದು ಅಂಡ್ ದ ಬ್ಯೂಟಿ ಆಫ್ ಅ ಹ್ಯೂಮನ್ ಮೈಂಡ್. ಇನ್ಸ್ಟ್ರಕ್ಷನ್ಸ್ ಕೊಡ್ದಲೇನೆ ನಾನ್ ನಿಮ್ಗೆ ಈ ಸ್ಕ್ರೀನ್ ಮೇಲೆ ಒಂದು ಪಿಕ್ಚರ್ ತೋರಿಸಿದ್ರೆ, ಒಂದು ಹೂವ, ಚಿಟ್ಟೆ ಮತ್ತೆ ಪಕ್ಷಿದು, ಬಹುಶಃ ನೀವು ಇದೇ ತರ ಇಮಿಟೇಟ್ ಮಾಡ್ತಿದ್ರೇನೋ. ಅಂಡ್ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೀಡಿಂಗ್ ಅ ಬುಕ್ ಅಂಡ್ ವಾಚಿಂಗ್ ಸಮಥಿಂಗ್ ಆನ್ ದ ಸ್ಕ್ರೀನ್. ಎಲ್ರೂ ಹೇಳ್ತಾರೆ ಯಾವ ವಸ್ತುನ ನಾವು ತುಂಬಾ ಕಮ್ಮಿ ಬಳಸ್ತೀವೋ ಅದು ನಮ್ಮ ಕೈ ಬಿಟ್ಟು ಹೋಗುತ್ತೆ ಅಂತ. ಮತ್ತೆ ಇವತ್ತಿನ AI ಪವರ್ ದುನಿಯಾದಲ್ಲಿ ನಮ್ಮ ಹ್ಯೂಮನ್ ಮೈಂಡ್ ಕೂಡ ಅದೇ ತರ ಆಗ್ತಾ ಇದೆ. ಮತ್ತು ಇದರ ಬ್ಯಾಡ್ ಎಫೆಕ್ಟ್ ಆಗ್ತಾ ಇರೋದು ಮಕ್ಕಳ ಮೇಲೆ. ಲೀಜರ್ ಇರ್ಲಿ, ಸ್ಟಡೀಸ್ ಇರ್ಲಿ, ಮಕ್ಕಳು ಸ್ಕ್ರೀನ್ ಅನ್ನ ತುಂಬಾನೇ ನೋಡ್ತಾ ಇದ್ದಾರೆ. ಅಂಡ್ ಆಸ್ ಅ ಮದರ್ ಆಫ್ 2 ಗ್ರೋಯಿಂಗ್ ಚಿಲ್ಡ್ರನ್, ನನಗೂ ಇದರಿಂದ ತುಂಬಾನೇ ತೊಂದರೆಗಳಾಯ್ತು. ಆದ್ರೆ ನಂಗೆ ಸೊಲ್ಯೂಷನ್ ಮನೇಲೆ ಸಿಕ್ತು. ನನ್ನ ಮಗನ ಪುಸ್ತಕದಲ್ಲಿ ಟೈಟನ್ಸ್, ರೀಡಿಂಗ್ ಇಸ್ ನಾಟ್ ಅ ಲಕ್ಸುರಿ, ಇಟ್ ಇಸ್ ಅ ಬೇಸಿಕ್ ನೆಸೆಸಿಟಿ ಫಾರ್ ಚಿಲ್ಡ್ರನ್. ರೀಡಿಂಗ್ ಇಂದ ಅವರ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅಂದ್ರೆ ಅನಾಲಿಟಿಕಲ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್, ವೊಕ್ಯಾಬ್ಯುಲರಿ, ಫ್ಲೂಯೆನ್ಸಿ ಅಂಡ್ ಸಾಫ್ಟ್ ಸ್ಕಿಲ್ಸ್ ಲೈಕ್ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಎಂಪತಿ ಇದೆಲ್ಲವೂ ಎನ್ಹ್ಯಾನ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ಅವ್ರ ಸ್ಕೂಲಲ್ಲಿ ಓದ್ಕೊಳ್ಳೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಎಲ್ಲ ಪೇರೆಂಟ್ಸು ಆಸೆ ಪಡದಂತೂ ನಿಜ ಅವ್ರ ಮಕ್ಕಳು ಬುಕ್ಸ್ ಓದ್ಲಿ ಅಂತ. ಬಟ್ ಅವ್ರಿಗೆ ಇಲ್ಲಿ ಒಂದು ತೊಂದರೆ ಇದೆ. ಬೈಯಿಂಗ್ ಬುಕ್ಸ್ ಇಸ್ ಎಕ್ಸ್ಪೆನ್ಸಿವ್. ಹಾಗಾದ್ರೆ ಯಾವ ಬುಕ್ಸ್ ತಗೊಳ್ಳಿ, ಎಷ್ಟು ಬುಕ್ಸ್ ತಗೊಳ್ಳಿ, ಮತ್ತೆ ಓದದ್ಮೇಲೆ ಅದನ್ನ ಎಲ್ಲಿಡೋದು? ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಮತ್ತೆ ಬುಕ್ಸ್ನ ಮಕ್ಕಳ ಜೀವನದ ಪರ್ಮನೆಂಟ್ ಭಾಗ ಮಾಡೋಕೆ ನಾನ್ ಲಾಂಚ್ ಮಾಡಿದೆ ನಿಯೋನ್ ಆಪ್. ಟೈಟನ್ಸ್, ನಿಯೋನ್ ಇಂಡಿಯಾದ ಫಸ್ಟ್ ಆಪ್ ಬೇಸ್ಡ್ ಬುಕ್ ಲೈಬ್ರರಿ. ಇಲ್ಲಿ ಪೇರೆಂಟ್ಸ್ ಮಕ್ಕಳ ಏಜ್ ಮತ್ತೆ ಇಂಟ್ರೆಸ್ಟ್ಗೆ ತಕ್ಕಂತೆ ಬುಕ್ಸ್ನ ರೆಂಟ್ ಮಾಡಬಹುದು. ಮತ್ತೆ ನೀವು 1 ಕಪ್ ಪ್ರೀಮಿಯಂ ಕಾಫಿಗೆ ಎಷ್ಟು ದುಡ್ಡು ಕೊಡ್ತಿರೋ ಅಷ್ಟೇ ದುಡ್ಡಲ್ಲಿ ಪೇರೆಂಟ್ಸ್ ಕ್ಯಾನ್ ಹ್ಯಾವ್ 5 ಬುಕ್ಸ್ ಎವ್ರಿ ಮಂತ್ ಫಾರ್ ದಿಯರ್ ಚಿಲ್ಡ್ರನ್. ಸೊ ಇಟ್ ಇಸ್ ವೆರಿ ಲೈಟ್ ಆನ್ ದ ಪಾಕೆಟ್. ಮತ್ತೆ ತುಂಬಾನೇ ಸಿಂಪಲ್ ಇದೆ. ನಿಯೋನ್ ಅಲ್ಲಿ ನಿಮ್ಮ ಪ್ಲಾನ್ ನ ಸೆಲೆಕ್ಟ್ ಮಾಡಿ, ಆಪ್ ಇಂದ ನಿಮ್ಮ ಬುಕ್ ನ ಸೆಲೆಕ್ಟ್ ಮಾಡಿ, ಮತ್ತೆ ನಿಮ್ಮ ಬುಕ್ಸ್ 2 ರಿಂದ 5 ದಿನದಲ್ಲಿ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ಮತ್ತೆ ನಿಮಗೆ ಡೌಟ್ ಇರಬಹುದು ಯಾವ ತರದ ಬುಕ್ಸ್ ರೆಂಟ್ ಮಾಡಬಹುದು ಅಂತ. ಸೊ ನಮ್ಮ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಸೊ ದಟ್ ಯು ಕ್ಯಾನ್ ಗೆಟ್ ದ ಬೆಸ್ಟ್ ಬುಕ್ಸ್ ಅಂಡ್ ದ ರೈಟ್ ಬುಕ್ಸ್ ಫಾರ್ ದ ಚೈಲ್ಡ್. ಆಲ್ಸೋ ಅವ್ರಿಗೆ ಇಂಟ್ರೆಸ್ಟ್ ಬರ್ಲಿ ಅಂತ. ಬುಕ್ಸ್ ಓದಿದ್ಮೇಲೆ ರಿಟರ್ನ್ ರಿಕ್ವೆಸ್ಟ್ ನ ರೇಸ್ ಮಾಡಿ ಅಂಡ್ ವಿ ವಿಲ್ ಪಿಕ್ ದೆಮ್ ಅಪ್ ಫ್ರಮ್ ಯೋರ್ ಹೌಸ್. ಸೊ ಓದುವ ಅಭ್ಯಾಸ ಚಾಲ್ತಿಯಲ್ಲಿರುತ್ತೆ, ಅದು ಕೂಡ ಪೇರೆಂಟ್ಸ್ ನ ಪಾಕೆಟ್ಸ್ಗೆ ಭಾರ ಆಗ್ದಲೇ ಇರೋ ತರ. ಸೊ ಟೈಟನ್ಸ್, ನಾನು ನಿಯೋನ್ನ ಯಾವ ತರ ಪ್ಲಾಟ್ಫಾರ್ಮ್ ಮಾಡ್ಬೇಕಂತಿದ್ದೀನಂದ್ರೆ, ನಾನು 1 ವರ್ಷದಲ್ಲಿ 1 ಮಿಲಿಯನ್ ಅಂದ್ರೆ 10 ಲಕ್ಷ ಮಕ್ಕಳು ರೀಡರ್ಸ್ ಆಗ್ತಾರೆ. ಭಾರತದ ಬೆಳವಣಿಗೆಯಲ್ಲಿ ರೀಡಿಂಗ್ ನ ಕ್ರಾಂತಿ ತರೋದಕ್ಕೆ ನನ್ನ ಆಸ್ಕ್ ಏನಂದ್ರೆ 1 crore rupees ಫಾರ್ ಅ ಕನ್ವರ್ಟಬಲ್ ನೋಟ್ ಅಂಡ್ ಅ 20% ಡಿಸ್ಕೌಂಟ್ ಟು ದ ನೆಕ್ಸ್ಟ್ ರೌಂಡ್. ಈಗ ಹೇಳಿ, ನಿಯೋನ್ ಜೊತೆ ಕೈ ಜೋಡಿಸ್ತೀರಾ? ನಿಮಗೆ ಇಷ್ಟೊಂದು ಕ್ರಾಂತಿಕಾರಿ ವಿಷಯ ತಲೆಗೆ ಬಂದಿದ್ದು ಹೇಗೆ? ಹೇಗಂದ್ರೆ ನಾನು ನನ್ನ ಮಕ್ಳಿಗೆ ಬುಕ್ಸ್ ನ ಓದಿಸಿದೀನಿ ಅವರು ಚಿಕ್ಕವರಿದ್ದಾಗಿಂದ, 2, 3, 4 ಇಯರ್ಸ್ ಇದ್ದಾಗಿಂದ.
ಸೊ ಪ್ರತಿ ಸಲ ಹೊಸ ಬುಕ್ಸ್ ತರೋದು ಅದಕ್ಕೊಂದಷ್ಟು ಖರ್ಚು, ಮತ್ತೆ ನಾನು ಫ್ರೆಂಡ್ಸ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದೆ, ಅದಕ್ಕಂತ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿದ್ವಿ, ಮತ್ತೆ ಅಲ್ಲಿ ಬುಕ್ಸ್ ಎಕ್ಸ್ಚೇಂಜ್ ಆಗ್ತಿತ್ತು. ಬಟ್ ಎವ್ರಿ ಟೈಮ್ ನನಗ್ ಬೇಕಾಗಿರೋ ಬುಕ್ ನನಗೆ ಸಿಗ್ತಾ ಇರ್ಲಿಲ್ಲ ಅಥವಾ ಒಳ್ಳೆ ಕಂಡೀಷನ್ ಅಲ್ಲಿ ಇರ್ತಿರ್ಲಿಲ್ಲ. ಇಟ್ ವಾಸ್ ನಾಟ್ ಆಲ್ವೇಸ್ ಗ್ರೇಟ್. ಬಟ್ ನಾನ್ ನೋಡ್ತಾ ಇದ್ದೆ ತುಂಬಾ ಜನ ತಾಯಂದಿರು ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಗ್ರೂಪ್ಗೆ ಈ ವಿಚಾರಕ್ಕೆ ಸೇರ್ಕೊಳ್ತಾ ಇದ್ರು. ಸೊ ಬುಕ್ಸ್ ಬೇಕು ಅನ್ನೋ ಬಿಹೇವಿಯರ್ ಅವರಲ್ಲಿದೆ. ಸೊ ಇಟ್ ವಾಸ್ ವೆರಿ ಕ್ಲಿಯರ್ ಅವ್ರಿಗೆ ನೀಡ್ ಇದೆ ಅಂತ. ದೆನ್ ನಾನು ಯೋಚನೆ ಮಾಡಿದೆ ಇಲ್ಲಿ ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂತ. ಯಾಕಂದ್ರೆ ಈಗ ಲೈಬ್ರರೀಸ್ ಇದೆ, ಆದ್ರೆ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಎಲ್ಲಾನು ನಿಮ್ ಮನೆ ಬಾಗ್ಲಿಗೆ ಬರ್ತಿದೆ. ಬುಕ್ ಲೈಬ್ರರಿ ಯಾಕೆ ನಿಮ್ ಮನೆಗೆ ಬರಬಾರ್ದು? ದಿಸ್ ವಾಸ್ ದ ಕ್ವೆಶ್ಚನ್ ಅಂಡ್ ಆನ್ಸರ್ ವಾಸ್ ನಿಯೋನ್. ಇವ್ರು ಹೇಳ್ದಂಗೆ ಇದು ಎಲ್ಲರಿಗೂ ಕಾಡುವಂತ ಸಮಸ್ಯೆನೆ. ಯಾಕಂದ್ರೆ ನನ್ನ ಮನೇಲೂ ನನ್ನ ಮಗಳಿಗೆ ಓದೋದಂದ್ರೆ ಇಷ್ಟ. ಎಷ್ಟೋ ಸಲ ಒಂದ್ ಪುಸ್ತಕನ ಅಥವಾ 2 ಪುಸ್ತಕನ ಅನ್ನೋದ್ರ ಮೇಲೆನೆ ವಾದ ವಿವಾದ ನಡೀತಾ ಇರುತ್ತೆ. ಬಟ್ ಇದು ಒಳ್ಳೆ ಪ್ರಾಬ್ಲಮ್. ಹೌದು, It's a very ನಿಜವಾಗ್ಲೂ huge ವೆರಿ ಗುಡ್ problem, ಪ್ರಾಬ್ಲಮ್. yes. ಬಟ್ ಇಟ್ಸ್ ಅ ಯುನಿಕ್ ಪ್ರಾಬ್ಲಮ್ ಇನ್ ಅ ಸಿಟಿ ಲೈಕ್ ಮುಂಬೈ. ಪರ್ ಸ್ಕ್ವೇರ್ ಫೀಟ್ ಇರುವಂತ ರೇಟ್ಗೆ ಇಷ್ಟೊಂದು ಪುಸ್ತಕ ತಗೊಂಡು ಹಿಡ್ಕೊಳೋದು ಎಲ್ಲಿನದೇ ಒಂದು ದೊಡ್ಡ ಚಿಂತೆ ಆಗೋಗಿರುತ್ತೆ. ಖಂಡಿತ. ಸೊ ನನಗನ್ಸುತ್ತೆ ಇವರು ಒಂದು ಯುನೀಕ್ Yeah. ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಐಡಿಯಾ ತಂದಿದ್ದಾರೆ ಅಂತ. Yes. ಉಳಿದಿದ್ದನ್ನ ನಾನು ಟೈಟನ್ಸ್ ಮೇಲೆ ಬಿಡ್ತಾ Yeah. ಇದ್ದೀನಿ. ಅಂಡ್ ಗುಡ್ ಲಕ್. Thank ಮೇ ಯು you. ಹ್ಯಾವ್ ಅ ಬೆಸ್ಟ್ ಡೀಲ್ ಹಿಯರ್. ಥ್ಯಾಂಕ್ ಯು. ಈ ನಿಯೋನ್ ಅನ್ನೋ ಹೆಸರು ಹೇಗ್ ಬಂತು? ಜಸ್ಟ್ ನಿಯೋನ್ 2 ವರ್ಡ್ಸ್ ನ ಮಿಕ್ಸ್. ನಿಯೋ ಸ್ಟ್ಯಾಂಡಿಂಗ್ ಫಾರ್ ನ್ಯೂ ಅಂಡ್ ಓನ್ ಇಸ್ ಓನಿಂಗ್. ಸೊ ನ್ಯೂ ವೇ ಆಫ್ ಓನಿಂಗ್ ಥಿಂಗ್ಸ್. ವೆರಿ ನೈಸ್. ಇದರಲ್ಲಿ ನನಗೆ ಇನ್ನೊಂದು ಉದ್ದೇಶ ಇದೆ. ಅದೇನಪ್ಪಾ ಅಂತ ಅಂದ್ರೆ ಮಕ್ಕಳಿಗೆ ಬೇಕಾಗಿರುವಂತ ಟಾಯ್ಸ್ ಇರ್ಬೋದು, ಮತ್ತೆ ಈ ತರನೇ ಬೇರೆ ಬೇರೆ ವಸ್ತುಗಳಾಗಿರ್ಬಹುದು, ಅದೆಲ್ಲದರೂ ನಾವು ತರೋ ಅಂತ ಪ್ಲಾನ್ ಇದೆ ಇನ್ ದ ಫ್ಯೂಚರ್. ರೀಡಿಂಗ್ ಯಾವುದೇ ಐಪ್ಯಾಡ್ ಅಲ್ಲಿ ಓದ್ತಾ ಇದ್ರು, ಯಾವುದೇ ಡಿಜಿಟಲ್ ಸ್ಕ್ರೀನ್ ಅಲ್ಲಿ ಓದಕ್ಕೂ ಫಿಸಿಕಲ್ ರೀಡಿಂಗಿಗೂ ಏನ್ ವ್ಯತ್ಯಾಸ? ಅದೇನಂದ್ರೆ ಇವತ್ತಿನ ಡೇಟ್ಗೆ ಏನ್ ಕಲೆಕ್ಷನ್ ಇದೆ, ಇಟ್ಸ್ ನಾಟ್ ಗುಡ್ ಎನಫ್. ಎರಡನೇದು, ಅಕಸ್ಮಾತ್ ತಾಯಿ ರೂಮಲ್ಲಿ ಇಲ್ಲ ಅನ್ನೋದಾದ್ರೆ ಮಕ್ಕಳು ಇಮಿಡಿಯೇಟ್ ಆಗಿ ಯೂಟ್ಯೂಬ್ ಮತ್ತೆ ಗೇಮ್ಸ್ ಅಂತ ಆಡಕ್ ಹೊರಟೋಗ್ತಾರೆ. ಸೊ ದಟ್ಸ್ ಪ್ರೊಪೆನ್ಸಿಟಿ ಆಫ್ ಡಿಸ್ಟ್ರಾಕ್ಷನ್. ಅಂದ್ರೆ ನಾನು ಇವಾಗ ಇದನ್ನ ಮಾಡ್ಬೇಕು ಅಂತ ಕೂತಿರ್ತೀನಿ, 10 ನಿಮಿಷ ಆದ್ರೆ ಬೋರ್ ಆಗೋಗುತ್ತೆ. ಸೊ ಇಮಿಡಿಯೇಟ್ಲಿ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ. ಆಗ ತಾಯಿ ಪೊಲೀಸ್ ಮ್ಯಾನ್ ಆಗ್ಬಿಡ್ತಾರೆ. ಈ ಪ್ರಾಬ್ಲಮ್ ನ ನಾವು ಪ್ರತಿದಿನ ಮನೇಲಿ ನೋಡ್ತಾನೆ ಇರ್ತೀವಿ. ಐ ವಾಸ್ ಜಸ್ಟ್ ಅಟ್ ಹೋಮ್ ಎಸ್ಟರ್ಡೇ ಅಂಡ್ ನನ್ನ ಮಗಳ ಜೊತೆಗೇನೆ ಬುಕ್ ರೀಡಿಂಗ್ ಮಾಡ್ತಾ ಇದ್ದೆ ಅಂಡ್ ಐ ಸಾ ದಟ್ ನಿಯೋನ್ ಈಸ್ ಯೂಸಿಂಗ್. Yes, Arjun, you're a Neon subscriber. I'm very happy about it. ಅಂಡ್ ಹೌ ಡು ಯು ಮೇಂಟೈನ್ ಈ ಬುಕ್ ನ ಕ್ವಾಲಿಟಿ? ನಿಮ್ಮ ಡ್ಯಾಮೇಜ್ ರೇಟ್ ಏನು? ಹಾ, Our damage rate is less than 1%, and customers don't damage the books as much as we think. They do not. And second is mostly ಎಲ್ರಿಗೂ ಪ್ರೀಪೇಡ್ ಪ್ಲಾನ್ಸ್ ಇರುತ್ತೆ. 3 ತಿಂಗಳಿಗೆ, 6 ತಿಂಗಳಿಗೆ, 9 ತಿಂಗಳಿಗೆ ಅಂತ. ನೀವು 12 ತಿಂಗಳು ಪ್ಲಾನ್ ತಗೊಂಡು 4ನೇ ತಿಂಗಳಲ್ಲಿ ಇದ್ದೀರಾ ಅಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಮೆಸ್, because another 8 months of borrowing is left Yeah. with us. So they look at it as a relationship. ಮಕ್ಳು ಪೇಜ್ ಅರ್ಧ ಹಾಕಿದ್ರೆ ಏನ್ ಮಾಡ್ತೀರಾ ನೀವು? Yes, there's a very simple damage policy. ಅಕಸ್ಮಾತ್ ನೀವ್ ಏನಾದ್ರೂ ಬುಕ್ ಡ್ಯಾಮೇಜ್ ಮಾಡಿದ್ರೆ ನೀವು ಬುಕ್ ನ ಇಟ್ಕೋಬಹುದು. ಇಟ್ ಇಸ್ ಯೋರ್ ಪ್ರಾಪರ್ಟಿ. ಯು ಪೇ us 40% of the MRP of the book. ಈಗ ಯಾವ್ಯಾವ ಸಿಟಿನಲ್ಲಿ ಸರ್ವಿಸ್ ಅವೈಲೇಬಲ್ ಆಗಿದೆ ಮತ್ತೆ ಯಾವುದು ನಿಮ್ಮ ಯೂಸರ್ ಬೇಸ್ ಆಗಿದೆ ಸದ್ಯಕ್ಕೆ? ಅದು ಬರೀ ಮೆಟ್ರೋ ಟೌನ್ಸ್ ಅಲ್ಲಿ ಇದೆಯಾ ಇಲ್ಲ ಆಲ್ ಇಂಡಿಯಾ ಅವೈಲೇಬಲ್ ಆಗಿದೆಯಾ? ನಿಯೋನ್ ನ ಮಾರ್ಕೆಟ್ ಏನಿದೆ, ಇಫ್ ದೇರ್ ಆರ್ 33 crore ಚಿಲ್ಡ್ರನ್ ಇಂಡಿಯಾಲಿ, ಅದರಲ್ಲಿ 3 ಕೋಟಿ ಮಕ್ಕಳು ಇನ್ಕಮ್ ಬ್ರಾಕೆಟ್ ಒಳಗಡೆ ಸೇರ್ಕೊಳ್ತಾರೆ. ಯಾಕಂದ್ರೆ ಇದನ್ನ ಅಫೋರ್ಡ್ ಮಾಡಕ್ಕಾಗೋರು ಅವರ ಫ್ಯಾಮಿಲಿ ಇನ್ಕಮ್ 8ರಿಂದ 10 ಲಕ್ಷದೊಳಗಡೆ ಇರುತ್ತೆ. These people are my immediate target that they can do their subscription. About 60% of these families are living in metros or the top 10 to 15 cities of India. So ಮೊದಲು ನಾವೇನು ರೋಲ್ ಔಟ್ ಮಾಡ್ತಾ ಇದೀವಿ ಅದು ದೊಡ್ಡ ಸಿಟೀಸ್ ಅಲ್ಲೇ ಮಾಡ್ತಾ ಇದೀವಿ, ಯಾಕಂದ್ರೆ ಅಲ್ಲಿ ಹೈ ಡೆನ್ಸಿಟಿ ಇದೆ. ಮತ್ತೆ ಅಲ್ಲಿಂದ ನಾವು ಹಬಲ್ ಸ್ಕೋಪ್ ಮಾಡೆಲ್ ಅಲ್ಲಿ ಸ್ಯಾಟಲೈಟ್ ಸಿಟೀಸ್ಗೆ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ನೀವು ಈ ಪಿಕಪ್ ಅಂಡ್ ಡೆಲಿವರಿ ಮಾಡೋವಾಗ ತುಂಬಾನೇ ಸೀರಿಯಸ್ ಲಾಜಿಸ್ಟಿಕ್ ಕಾಸ್ಟ್ಗಳಾಗುತ್ತೆ ಅಲ್ವಾ? ಸೊ ಅದ್ರ ಪರ್ಸೆಂಟೇಜ್? ನಮ್ಮ 3 ತಿಂಗಳ ಸಬ್ಸ್ಕ್ರಿಪ್ಷನ್ಗೆ 1299 ರುಪೀಸ್ ಆಗುತ್ತೆ. ಮತ್ತೆ ಇದನ್ನ ಸರ್ವಿಸ್ ಮಾಡೋದಕ್ಕೆ ನಾವು 3 ಟೈಮ್ಸ್ ಡ್ರಾಪ್ ಮಾಡ್ಬೇಕಾಗುತ್ತೆ, 3 ಟೈಮ್ಸ್ ಪಿಕಪ್ ಮಾಡ್ಬೇಕಾಗುತ್ತೆ. ಬಟ್ ನಮ್ಮ ಹತ್ರ ಸೇಮ್ ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾಗ ಒಬ್ನೇ ವ್ಯಕ್ತಿ ಎಕ್ಸ್ಚೇಂಜ್ ಮಾಡ್ತಾನೆ, ಅಂದ್ರೆ ಹಿ ವಿಲ್ ಓನ್ಲಿ ಡ್ರಾಪ್ ಅಂಡ್ ಪಿಕಪ್. Okay. ಇದು ಎಲ್ಲದನ್ನು ನಾವು ಮಾಡೋದಕ್ಕೆ ನಮ್ಗೆ ಲಾಜಿಸ್ಟಿಕ್ ಕಾಸ್ಟ್ ಬೀಳೋದು 350 ರೂಪಾಯಿ. ಮತ್ತೆ ಈ ಬುಕ್ಸ್ ನ ಅಬರ್ಟೈಸ್ಡ್ ಕಾಸ್ಟ್ ಆಗಿರ್ಬೋದು ಅಥವಾ ಅಬಾರ್ಷನ್ ಕಾಸ್ಟ್ ಆಗಿರ್ಬೋದು, ಯಾಕಂದ್ರೆ ಈ ಬುಕ್ಸ್ ನ ಲೈಫ್ ಇರೋದೇ 3 ವರ್ಷ. ದಟ್ ಇಸ್ ಲೆಸ್ ದೆನ್ 150 ಅಂದ್ರೆ 3 ವರ್ಷದ ಬುಕ್ ಗಳೆಲ್ಲ ಇರ್ತಾವಲ್ಲ, ಈಗ 2 ವರ್ಷದ ಬುಕ್ ಗಳಿದಾವಲ್ಲ, ದೇ ಆರ್ ಇನ್ ಗುಡ್ ಕಂಡೀಷನ್. 100% they are in very good condition. ಓಕೆ. ಕ್ರಾಂತಿ ಅವರೇ, ನಿಮ್ಮ ಯೂಸರ್ ಬೇಸ್ ಎಷ್ಟು ದೊಡ್ಡದಿದೆ ಮತ್ತೆ ಸದ್ಯಕ್ಕೆ ಎಷ್ಟು ರೆವೆನ್ಯೂ ಇದೆ ಮತ್ತೆ ನಿಮ್ಮ ಕೆಲವು ಪ್ರೊಜೆಕ್ಷನ್ಸ್ ಬಗ್ಗೆ ಹೇಳಿ, ಮತ್ತೆ ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ಸದ್ಯಕ್ಕೆ we have 7,000 users. ಮತ್ತೆ ನಮ್ಮ ARR is about 2.5 crore rupees ಈ ವರ್ಷಕ್ಕೆ. ಅಂದ್ರೆ 20 lakhs per month revenue ನಡೀತಿದೆ. Yes, perfect. ಮತ್ತೆ ನಮ್ಮ ಗ್ರೋತ್ ಇದೆಯಲ್ಲ, that has been phenomenal because exactly 1 year back ನಮ್ಮ revenue 2 lakhs per month and now it is 20 lakhs per month. But that is also changed because exactly 1 year back we launched this app and I see this as a 1,000 crore business
in 5 to 6 years? ಒಂದ್ಸಲ ಪಬ್ಲಿಕ್ ಡಿಮ್ಯಾಂಡ್ ನೋಡ್ಬಿಡೋಣ. ಯಾ ಕ್ರಾಂತಿ ಅವರ ಈ ಐಡಿಯಾ ನಿಮಗೆಲ್ಲ ಎಷ್ಟು ಇಷ್ಟ ಆಗಿದೆ ದಯವಿಟ್ಟು ತಿಳಿಸಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಸೊ ವಾಟ್ ಯು ಥಿಂಕ್? ನಿಮ್ಮ ಹತ್ರ ಬುಕ್ಸ್ ಇದಾವಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ. ನೋಡೋಣ ಮಾರ್ಕೆಟ್ ಏನು ಹೇಳುತ್ತೆ ಅಂತ. Oh my god, my heart is beating. ವಾವ್. ವೆರಿ ನೈಸ್. 89%. ಸೊ ಟೈಟನ್ಸ್, ನೀವು ಹೇಳಿ, ಈ ಶೇರ್ಡ್ ಲರ್ನಿಂಗ್ ಮಾಡೆಲ್ ಮತ್ತೆ ಸಸ್ಟೈನಬಲ್ ಮಾಡೆಲ್ಗೆ ನೀವು ಇವ್ರ ಜೊತೆ ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರಾ? ನನ್ನ ಕಡೆಯಿಂದ ನಾನು ನಿಮ್ಮನ್ನ ಸಿ ದ ಪೀಪಲ್ ಮಾಮ್ಸ್ ಕಮ್ಯುನಿಟಿಗೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಐಟಮ್ಸ್ನೆಲ್ಲ ನೀವು ತರ್ಬೋದು. ಆ ಕಮ್ಯುನಿಟಿನಲ್ಲಿ ಟು ಬಿ ಮಾಮ್ಸ್ ಇರ್ಬೋದು, ಲೇಟ್ ಮಾಮ್ಸ್ ಇರ್ಬೋದು, ಇಲ್ಲ ಫ್ಯೂಚರ್ ಮಾಮ್ಸ್ ಇರ್ಬೋದು. ಐ ವಿಲ್ ವೆಲ್ಕಮ್ ಯು ದೇರ್. More than help. ಬಟ್ ಐ ವುಡ್ ಲವ್ ಟು ಸಿ ಇಫ್ ಯು ಕುಡ್ ಇನ್ನೋವೇಟ್ ದ ಕಸ್ಟಮರ್ ಅಕ್ವಿಸಿಷನ್ ಸ್ಟ್ರಾಟಜಿ. ಈ ಡೀಲ್ ಒಂದು ಕನ್ವರ್ಟಬಲ್ ನೋಟ್. ಇದು ಫ್ಯೂಚರ್ ರೌಂಡ್ ಅಲ್ಲಿ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ವೈಲ್ ಐ ಲವ್ ದ ಐಡಿಯಾ ಅಂಡ್ ನಾನೇ ಕಸ್ಟಮರ್, ಆದ್ರೆ ಇವಾಗ ಇನ್ವೆಸ್ಟ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ನನ್ನ ಪ್ರಕಾರ ನಿಮ್ಮ 40% ರಿನ್ಯೂವಲ್ ಇದೆಯಲ್ಲ, ಅದು ತುಂಬ ಲೋ ಇದೆ. ಐ ವಿಲ್ ಬಿ ನಾಟ್ ಗಿವಿಂಗ್ ಯು ಎನಿ ಆಪ್ಷನ್. ನಾನು ಡೀಲ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಎಲ್ಲ ಟೈಟನ್ಗಳಿಂದ ಬಿಸ್ನೆಸ್ ಮೆಂಟರ್ಶಿಪ್ ಮಾಡಿ ನಿಮ್ಮ ಐಡಿಯಾ ತುಂಬಾ ಯೂನಿಕ್ ಆಗಿದೆ, ನಾವು ಒಪ್ಕೋತಾ ಇದ್ದೀವಿ. ನಾನು ಎಲ್ಲ ಟೈಟನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಾವೆಲ್ಲ ಸೇರ್ಕೊಂಡು ಇವ್ರಿಗೆ ಏನಾದರೂ ಆಫರ್ ಮಾಡೋಣ. ಯಾಕೆಂದ್ರೆ ಇವರು ಕಮ್ಯುನಿಟಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮಕ್ಕಳ ಬುಕ್ಸ್ಗೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲ ಇವ್ರಿಗೆ ಏನು ಪ್ರಪೋಸ್ ಮಾಡ್ಬೋದು, ಇವರ ಶ್ರದ್ಧೆ ಹಾಗೆ ಉಳ್ಕೊಳ್ಳೋದಕ್ಕೆ ಇವರ ಬಿಸ್ನೆಸ್ ಬಗ್ಗೆ. ಮತ್ತು ನನಗೆ ಇವ್ರನ್ನ ಡಿಸಪಾಯಿಂಟ್ ಮಾಡಿ ಇಲ್ಲಿಂದ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಇವಾಗ ನಮಗೆ ಈ ಬಿಸ್ನೆಸ್ ಮಾಡಲಲ್ಲಿ ಸ್ವಲ್ಪ ಫ್ಲಾಸ್ ಕಾಣ್ತಿದ್ದಾವೆ, ಅವು ಕಂಪ್ಲೀಟ್ಲಿ ಸಾಲ್ವೇಬಲ್. ಸೊ ನಾವು ನಿಮಗೆ ಈ ಮೈಲ್ ಸ್ಟೋನ್ನ ಕೊಡಕ್ಕೆ ಇಷ್ಟಪಡ್ತೀವಿ. ನೀವು 50 ಲಕ್ಷ ರೆವಿನ್ಯೂ, ವಿಚ್ ಈಸ್ ನಾಟ್ ಫಾರ್ ಅವೇ, ಅಲ್ಲಿ ತನಕ ತಲುಪಿ. ಬಟ್ ಇಂಪಾರ್ಟೆಂಟ್ಲಿ ನೀವು ಕಸ್ಟಮರ್ನ 1000 ರೂಪಾಯಿಂದ 11,000ದಲ್ಲಿ ಅಕ್ವೈರ್ ಮಾಡಿದ್ರೆ ವಿತ್ ದಿಸ್ ರಿಪೀಟ್ ರೇಟ್. ಆಮೇಲೆ ಆಕ್ಚುಲಿ ಫಸ್ಟ್ ಟ್ರಾನ್ಸಾಕ್ಷನ್ 1299 ಟ್ರಾನ್ಸಾಕ್ಷನ್ ಇದೆಯಲ್ವಾ, ಅದರಲ್ಲಿ 65% ಮಾರ್ಜಿನ್ ಇಟ್ಕೊಂಡು ಅದರಲ್ಲಿ ಸೆಕೆಂಡ್ ಟ್ರಾನ್ಸಾಕ್ಷನ್ದು ದುಡ್ಡು ಮಾಡಿ, ಅವಾಗ ಈ ಬಿಸ್ನೆಸ್ಸಲ್ಲಿ ಏನೋ ಇದೆ ಅಂತ ನಮ್ಗನ್ಸುತ್ತೆ. ಸೊ ನಮ್ಮ ಗೋಲ್ ಆ್ಯಂಡ್ ರಿಕ್ವೆಸ್ಟ್ ಏನು ಅಂತಂದ್ರೆ, ನಮ್ಮ ಕಮ್ಯುನಿಟಿ ಏನು, ಲಿಬರ್ಟಿ ಕಮ್ಯುನಿಟಿ ಏನಿದೆ, ಮೇಡಮ್ ಅವರ ಕಮ್ಯುನಿಟಿ ಏನಿದೆ, ಅದನ್ನ ಲೆವರೇಜ್ ಮಾಡಿ ನಿಮಗೆ ಹೆಲ್ಪ್ ಮಾಡಿದ್ರೆ ಅದರಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೆಕ್ಸ್ಟ್ ಸೀಸನ್ ಅಥವಾ ನೆಕ್ಸ್ಟ್ ಟೈಮಲ್ಲಿ ವಿ ಗೆಟ್ ಟು ಯು ದಿಸ್ ಎ ಪಾರ್ಟ್ ಆಫ್ ದಿಸ್ ಟೀಮ್. ಮತ್ತೆ ನಿಮಗೆ ಈ ಟಾರ್ಗೆಟ್ ಕೊಟ್ಟು ನಾನು ನಿಮಗೆ ಮೋಟಿವೇಶನ್ ಕೂಡ ಮಾಡಬಹುದು, ಅಲ್ಲಿವರೆಗೆ ತಲುಪಿ ಅಲ್ಲಿಂದ ಮುಂದೆ ಹೋಗ್ಬೋದಂತ. ಸೊ ನಮ್ಮ ಟೈಟನ್ಸ್ ನಿಮಗೆ ಐಡಿಯಾ ಬಾಸ್ಗೆ ಇನ್ನೊಂದ್ಸತಿ ಬರೋದಕ್ಕೆ ಐಡಿಯಾ ಕೊಟ್ಟಿದ್ದಾರೆ. Basically. ಅದು ಒಂದು ಟಾರ್ಗೆಟ್ ನ ಜೊತೆ. ನಮ್ಮ ವಿಷಯ ಏನಪ್ಪಾ ಅಂದ್ರೆ, ನೀವು ಮತ್ತೆ ಬನ್ನಿ, ಮತ್ತೆ ದೊಡ್ಡ ಡೀಲ್ ನ ಜೊತೆ ವಾಪಸ್ ಹೋಗಿ. Sure. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಟೈಟನ್ಸ್ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಬಿಸ್ನೆಸ್ ಮಾಡೆಲ್ ಮತ್ತೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ. ಮತ್ತೆ ಅವ್ರು ನನಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಐ ಡೆಫಿನೆಟ್ಲಿ ಟೇಕ್ ದ ಚಾಲೆಂಜ್. ಮತ್ತೆ ನೀವು ಖಂಡಿತವಾಗ್ಲೂ ನನ್ನ ನೋಡ್ತೀರಾ ಇನ್ ದ ಫ್ಯೂಚರ್ ಸೀಸನ್ಸ್ ಆಫ್ ಐಡಿಯಾ ಬಾಸ್.